ನೋಡಿ, ದರ್ಶನ್ ಯಾವಾಗಲೂ ಕೂಡ ಮಾಂಸಾಹಾರ ಪ್ರಿಯ. ಮಾಂಸಾಹಾರ ಇಲ್ಲದೆ ಅಥವಾ ಮಾಂಸ ಊಟ ಇಲ್ಲದೆ ಯಾವತ್ತೂ ಕೂಡ ಊಟವನ್ನು ಸೇವಿಸಿದವರಲ್ಲ. ಆದರೆ ಇದೀಗ ಜೈಲಿನಲ್ಲಿ ಮಾಂಸ ಸಿಗ್ತಾ ಇಲ್ಲ, ಸಿಕ್ಕರೂ ಕೂಡ ನಿಯಮಿತವಾಗಿ ವಾರಕ್ಕಿಷ್ಟೇ ಅಂತ ಕೊಡ್ತಾರೆ. ಸೊ ಹೀಗಾಗಿ ಬಾಡೂಟವಿಲ್ಲದೆ ಕಂಬಿ ಹಿಂದೆ ಸೊರಿಗೆ ಹೋದ್ರ ದರ್ಶನ್. ಐಫೈ ಲೈಫ್ ಲೀಡ್ ಮಾಡ್ತಾ ಇದ್ದಂಥ ದರ್ಶನ್ಗೆ ಇದೀಗ ಜೈಲೂಟವೇ ಫಿಕ್ಸ್ ಆಗೋಗಿದೆ. ಬಾಡೂಟವಿಲ್ಲದೆ ದರ್ಶನ್ ತೂಕದಲ್ಲಿ ತೀವ್ರವಾದಂಥ ಇಳಿಕೆ ಇದೆ. ಜೈಲೂಟ ಸೇವಿಸಿ ದರ್ಶನ್ಗೆ ಬಾಡೂಟದ ಕನವರಿಕೆ. ಈಗ ಕನಸಲ್ಲಿ ಬಾಡೂಟ ಬರಬೇಕಷ್ಟೇ. 15 ದಿನಗಳಲ್ಲಿ ಬರೋಬ್ಬರಿ 10 kg ತೂಕ ಇಳಿಕೆ ಆಗಿದೆ. ವೇಗವಾಗಿ ತೂಕ ಇಳಿಕೆ ಆರೋಗ್ಯದ ಮೇಲೆ ಅತ್ಯಂತ ಅಪಾಯಕಾರಿ. ಹೀಗಾಗಿ ದರ್ಶನ್ ಆರೋಗ್ಯದ ಬಗ್ಗೆ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ, ತೀವ್ರ ನಿಗಾ ವಹಿಸ್ತಾ ಇದ್ದಾರೆ. ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಬಹಳ ದೊಡ್ಡ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುವಂಥ ಕಾರಣಕ್ಕಾಗಿ ಜೈಲಿನ ಅಧಿಕಾರಿಗಳು ದರ್ಶನ್ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಇವತ್ತು ದರ್ಶನ್ ಭೇಟಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಟೈಮ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಪುಸ್ತಕದ ಮೊರೆ ಹೋಗಿದ್ದಾರೆ ನಟ ದರ್ಶನ್. ನೋಡಿ, ದರ್ಶನ್ ಅವರ ಡಯಟ್ ಹೇಗಿರ್ತಿತ್ತು ಅಂದರೆ, ಬೆಳಿಗ್ಗೆ ಅಟ್ಲೀಸ್ಟ್ ಮೊಟ್ಟೆ ತಿನ್ನೋದು, ಮಧ್ಯಾಹ್ನ ಚಿಕನ್ ಮಟನ್ ಬೇಕೇ ಬೇಕು, ರಾತ್ರಿ ಕೂಡ ಚಿಕನ್ ಮಟನ್ ಬೇಕೇ ಬೇಕು. ಮಾಂಸಾಹಾರ ಇಲ್ಲದೆ ದರ್ಶನ್ ಊಟವೇ ಮಾಡ್ತಿರ್ಲಿಲ್ಲ. ದರ್ಶನ್ ಊಟ ಅವರ ಸ್ನೇಹಿತರು, ಅವರ ಹತ್ತಿರದವರು ಹೇಳುವ ಪ್ರಕಾರ ದರ್ಶನ್ಗೆ ಮಾಂಸ ಅಂತ ಹೇಳಿದ್ರೆ ಅಥವಾ ನಾನ್ ವೆಜ್ ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚು ಪ್ರಿಯವಾದಂಥ ಆಹಾರ. ಆದರೆ ಜೈಲಿನ ನಿಯಮದ ಪ್ರಕಾರ ನಿತ್ಯವೂ ಕೂಡ ಮಾಂಸಾಹಾರ ಕೊಡೋಕ್ಕಾಗೋದಿಲ್ಲ. ಜೈಲಿನ ನಿಯಮದ ಪ್ರಕಾರ ಅವರು ಬಯಸಿದಂಥ ಊಟ ತಿಂಡಿಯಲ್ಲಿ ಸಿಗೋದಿಲ್ಲ. ಜೈಲೊಂದು ಮೆನುವನ್ನು ಸಿದ್ಧಪಡಿಸ್ಕೊಂಡಿರುತ್ತೆ. ಸೋಮವಾರ ಬೆಳಗ್ಗೆ ಏನು ಕೊಡಬೇಕು, ಮಧ್ಯಾಹ್ನ ಏನು ಕೊಡಬೇಕು, ರಾತ್ರಿ ಏನು ಕೊಡಬೇಕು, ಎಷ್ಟು ಗ್ರಾಮ್ ಕೊಡಬೇಕು, ಏನೆಲ್ಲ ಇರಬೇಕು ಅನ್ನೋದನ್ನು ಮೊದಲೇ ನಿರ್ಧಾರ ಆಗಿರುತ್ತೆ. ವಾರಕ್ಕೊಮ್ಮೆ ಮೊಟ್ಟೆ ಕೊಡಬೇಕು, ವಾರಕ್ಕೊಮ್ಮೆ ನಾನ್ ವೆಜ್ ಕೊಡಬೇಕು ಅನ್ನೋದು ಕೂಡ ಫಿಕ್ಸ್ ಆಗಿರುತ್ತೆ. ಆಹಾರದಲ್ಲಿ ಕಳಪೆ ಗುಣಮಟ್ಟ ಅಲ್ಲ, ಉತ್ತಮ ಗುಣಮಟ್ಟವನ್ನೇ ಕೊಡಬೇಕು ಅಂತ ಹೇಳಿ ಬಂದಿಖಾನೆ ಇಲಾಖೆ ಹೇಳುತ್ತೆ. ಅವರು ಆರೋಪಿಗಳಾಗಿದ್ದರು, ಅಪರಾಧಿಗಳೇ ಆಗಿದ್ದರು, ಜೈಲಿನಲ್ಲಿರುವಂಥ ವ್ಯಕ್ತಿಗೆ ಗುಣಮಟ್ಟದ ಆಹಾರವೇ ಸಿಗಬೇಕು. ಯಾಕಂದರೆ ಅವರು ನಮ್ಮಂತೆ ಮನುಷ್ಯರು. ಇಲ್ಲ ಅಂತ ಹೇಳಿದ್ರೆ ಮಾನವ ಹಕ್ಕು ಉಲ್ಲಂಘನೆ ಆಗುತ್ತೆ. ಸೊ ಹೀಗಾಗಿ ಸರ್ಕಾರ ಪ್ರತಿಯೊಬ್ಬ ವಿಚಾರಣಾಧೀನ ಕೈದಿಗೂ ಅಥವಾ ಅಪರಾಧಿಗಳಿಗೂ ಕೂಡ ಪ್ರತಿಯೊಬ್ಬ ಊಟದ ಲೆಕ್ಕಾಚಾರ ಇಟ್ಟಿರುತ್ತೆ. ಒಂದು ತಲೆಗಿಷ್ಟು ಅಂತ ಹೇಳಿ ಲೆಕ್ಕಾಚಾರ ಹಾಕಿರ್ತಾರೆ ತಲಾವಾರು. ಸೊ ಆದರೆ ಇಲ್ಲೇನಾಗುತ್ತೆ, ದರ್ಶನ್ಗೆ ಮೃಷ್ಟಾನ್ನ ಭೋಜನ ಇಟ್ಟರೂ ಕೂಡ ಈ ಸಂದರ್ಭದಲ್ಲಿ ಅವರಿಷ್ಟದ ಆಹಾರವನ್ನೇ ಅವರ ಮುಂದೆ ಇಟ್ಟರೂ ಕೂಡ ಸೇವಿಸುವಂಥ ಮನಸ್ಥಿತಿಯಲ್ಲಿ ದರ್ಶನ್ ಇದ್ದಾರಾ ಅನ್ನೋದು ಮೊದಲ ಯೋಚನೆ. ದರ್ಶನ್ಗೆ ಅವರಿಷ್ಟದ ಆಹಾರವನ್ನೇ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ದಿನವೂ ನಾನ್ ವೆಜ್ ಕೊಡ್ತೀನಿ ಅಂತ ಅಂದ್ಕೊಳ್ಳಿ, ಆಗಲ್ಲ. ಯಾಕಂತ ಹೇಳಿದ್ರೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು, ಎಲ್ಲ ರೀತಿಯ ಫೆಸಿಲಿಟಿಗಳನ್ನು ಕೊಟ್ಟು 4 ಗೋಡೆಗಳ ಮಧ್ಯೆ ಕೂರಿಸಿದಾಗ ಎಂಥ ವ್ಯಕ್ತಿಯೂ ಕೂಡ ದಿಗ್ಭ್ರಾಂತನಾಗ್ತಾನೆ, ಗಾಬರಿಗೊಳ್ತಾನೆ. ಆ ಜೈಲು ಕಂಬಿಯ 4 ಗೋಡೆಗಳ ಮಧ್ಯೆ ಇರಬೇಕಲ್ಲ, 4 ಗೋಡೆಗಳ ಮಧ್ಯೆ ಇರಬೇಕಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವತ್ತೂ ಕೂಡ ಸಿಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ದರ್ಶನ್ ಬೆಳೆದು ಬಂದ ರೀತಿಯೇ ಹಾಗಿತ್ತು. ದರ್ಶನ್ ಆಚೆ ಬಂದರೆ ಸಾವಿರಾರು ಜನ ದರ್ಶನ ಮುತ್ಕೋತಾ ಇದ್ರು, ಸೆಲ್ಫಿ ತಗೊಳ್ತಾ ಇದ್ರು. ದರ್ಶನನ್ನು ನೋಡಬೇಕು ಅಂತ ಹೇಳಿದ್ರೆ ಜನ ಕಾಯ್ತಾ ಇದ್ರು. ದರ್ಶನ್ ಒಂದು ವೇದಿಕೆಗೆ ಹೋದರೆ ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ತಾ ಇದ್ರು. ಚುನಾವಣಾ ಪ್ರಚಾರಕ್ಕೆ ಹೋದರೆ ದರ್ಶನ್ ಕಾರಣಕ್ಕೆ ಅನೇಕ ಜನ ಬರ್ತಾ ಇದ್ರು. ಆದರೆ ದರ್ಶನ್ ಈಗ ಹೊರ ಪ್ರಪಂಚದಲ್ಲಿ ಹಾಗೆ ಮನೆಯಲ್ಲಿ ವಾಸ ಮಾಡ್ತಿರ್ಬೇಕಾದ್ರೆ ಕೈಗೊಂದು ಹಾಳು, ಕಾಲಿಗೊಂದು ಹಾಳು, ಹೇಳಿದ್ದು ಕೇಳಿದ್ದು ಟಕ 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 ಅಂತ ಸಿಗ್ತಾ ಇತ್ತು. ಆದರೆ ಇದೀಗ ಏನೂ ಇಲ್ಲ. ಜೈಲು ಅಧಿಕಾರಿಗಳು ನಿಗದಿಪಡಿಸಿದಂಥ ಸಂದರ್ಭದಲ್ಲಿ ತಿಂಡಿ ಬರುತ್ತೆ, ತಿಂಡಿ ತಿನ್ನಬೇಕು. ಮಧ್ಯಾಹ್ನ ಊಟ ಬರುತ್ತೆ, ಊಟ ಮಾಡಬೇಕು. ರಾತ್ರಿ ಊಟ ಬರುತ್ತೆ, ರಾತ್ರಿ ಊಟ ಮಾಡಬೇಕು. ಅಷ್ಟೇ. ಕೈಗೊಂದಾಳು, ಕಾಲಿಗೊಂದಾಳು ಅವೆಲ್ಲವೂ ಕೂಡ ಕನಸಿನಲ್ಲೂ ಈಗ ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಳಿ ಕೇಳಿ ಅವರ ಇಷ್ಟದ ನಾನ್ ವೆಜ್ ಅಂತೂ ಪ್ರತಿನಿತ್ಯವೂ ಸಿಗೋದಿಲ್ಲ. ಸೊ ಹೀಗಾಗಿ ಅವರ ತೂಕದಲ್ಲಿ ಇಳಿಕೆ ಆಗಿದೆ. ನೋಡಿ, ಗ್ರಾಜುವಲಿ ಹಂತವಾಗಿ ದೇಹದ ತೂಕ ಕಡಿಮೆ ಆದರೆ ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮ ಆಗೋದಿಲ್ಲ. ಹಾಗೆ ನೋಡಿದ್ರೆ ತೂಕ ಇಳಿಸೋಕೆ ಬಹಳ ಜನ ಬಹಳ ರೀತಿಯ ಕಸರತ್ತನ್ನು ಮಾಡ್ತಾರೆ.
ಆದರೆ ಇಲ್ಲಿ ಏಕಾಏಕಿಗೆ 10 kg ಇಳಿಯೋದಿದೆಯಲ್ಲ, ಇದು ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮ ಆಗುತ್ತೆ. ಡಯಾಬಿಟಿಸ್ ಇದೆ ಅಂತ ಬೇರೆ ಹೇಳ್ತಾ ಇದ್ದಾರೆ ದರ್ಶನ್ಗೆ. ಹೀಗಾಗಿ ಶುಗರ್ ಇರೋದ್ರಿಂದಲೂ ಕೂಡ ಆರೋಗ್ಯದಲ್ಲಿ ಕೊಂಚ ಏರುಪೇರಾದರೂ ಲೋ ಬಿ ಪಿ ಆಗುತ್ತೆ. ಸಡನ್ನಾಗಿ ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಬೇಕಾಗುತ್ತೆ. ಇಲ್ಲಿಯೂ ಕೂಡ ಅವರ ಶುಗರ್ ಲೆವೆಲ್ಸನ್ನು ಮ್ಯಾನೇಜ್ ಮಾಡುವ ನಿಟ್ಟಿನಲ್ಲಿಯೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ.